ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು ಸಮಾಜ ವಿಜ್ಞಾನದಲ್ಲಿ ನಿಮ್ಮ ಶಾಲೆಯಲ್ಲಿ ನಡೀತಕ್ಕಂಥ, ನಾಳೆ ನಡಿಬಹುದು ಅಥವಾ ಮುಂದೆ ಬರತಕ್ಕಂಥ ಈ ಸರಣಿ ಪರೀಕ್ಷೆ, ಪೂರ್ವ ಸಿದ್ಧತೆ, ರಾಜ್ಯ ಮಟ್ಟದ ಪೂರ್ವ ಸಿದ್ಧತೆ ಆ್ಯಸ್ ವೆಲ್ ಆಸ್ ವಾರ್ಷಿಕ ಪರೀಕ್ಷೆ, ಇವುಗಳಿಗೆ ಯೂಸ್ ಆಗ್ತಕ್ಕಂಥ ಸಮಾಜ ವಿಜ್ಞಾನದ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ನೋಡ್ತೀನಿ. ಸೊ ದಯಮಾಡಿ ವೆರಿ ಇಂಪಾರ್ಟೆಂಟ್ ಅದ, ಕಡೆವರೆಗೂ ನೋಡಿ. ಇನ್ನೊಂದು ಕ್ವಶನ್ ಪೇಪರ್ ಬರ್ತದೆ, ಅದನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಾರ್ದು. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ಹೆಚ್ಚಿನ ವಿಡಿಯೋಗಳು ನೋಡಬೇಕಾದ್ರೆ SSLC ಸೋಷಿಯಲ್ ಸೈನ್ಸ್ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ 2025 ಒತ್ತೋದ್ರ ಮೂಲಕ ನೀವು ನಮ್ಮ ಸಮಾಜದಲ್ಲಿ ಹಾಕಿರ್ತಕ್ಕಂಥ ಈ ಹಿಂದಿನ ಎಲ್ಲ ಒಂದು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು, ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನು ನೋಡ್ಬೋದು. ಪ್ರಶ್ನೆ 1, ಇಟಲಿಯ ಫ್ಯಾಸಿಸ್ಟ್ ಪಕ್ಷದ ನಾಯಕ ಯಾರು ಅಂತ ಕೇಳಿದ್ದಾರೆ. ಇಟಲಿಯ ಫ್ಯಾಸಿಸ್ಟ್ ಪಕ್ಷದ ನಾಯಕ ಮುಸೋಲಿನಿ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದ ಗವರ್ನರ್ ಜನರಲ್ ಯಾರು. ಲಾರ್ಡ್ ವೆಲ್ಲೆಸ್ಲಿ. ಪ್ರಶ್ನೆ 3, ವಿಶ್ವಸಂಸ್ಥೆಯ ಜಾಗತಿಕ ಸಂಸತ್ತು ಎಂದು ಹೆಸರಾದ ಅಂಗಸಂಸ್ಥೆ ಅಂತ ಕೇಳಿದ್ದಾರೆ. ಸಾಮಾನ್ಯ ಸಭೆಯನ್ನು ವಿಶ್ವಸಂಸ್ಥೆಯ ಸಂಸತ್ತು ಅಂತ ಕರೀತಾರೆ. ಇನ್ನು 4ನೇ ಪ್ರಶ್ನೆ, ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು. 1986ರಲ್ಲಿ ಬಾಲಕಾರ್ಮಿಕ ಚೈಲ್ಡ್ ಲೇಬರ್ ನಿಷೇಧ ಕಾಯ್ದೆ ಜಾರಿಗೆ ಬಂದಿತ್ತು. ಇನ್ನು ಯಾವುದು ಪರೋಕ್ಷ ತೆರಿಗೆ ಕೇಳಿದ್ದಾರೆ. ಸರಕು ಮತ್ತು ಸೇವಾ ತೆರಿಗೆ ಪರೋಕ್ಷ ತೆರಿಗೆಗಳು, ಆದಾಯ ತೆರಿಗೆ, ವರಮಾನ ತೆರಿಗೆ, ಸಂಪತ್ತಿನ ತೆರಿಗೆ, ಇವು 3 ಪ್ರತ್ಯಕ್ಷ ತೆರಿಗೆಗಳಾಗಿದ್ದಾವೆ. ಇದು ಕೂಡ ಗೊತ್ತಿರಲಿ. ಉದ್ಯಮಿ ಅಂತಕ್ಕಂಥ ಪದ ಯಾವ ಭಾಷೆ ಪದವಾಗಿದೆ ಅಂತ ಕೇಳಿದರೆ ಅದು ಫ್ರೆಂಚ್ ಭಾಷೆ ಪದವಾಗಿದೆ ಅನ್ನೋದು ಸರಿಯಾದ ಉತ್ತರ. 20ನೇ ಪ್ರಶ್ನೆ, 20ನೇ ಶತಮಾನದ ಅದ್ಭುತ ಲೋಹ ಯಾವುದು ಅಂತ ಕೇಳಿದ್ದಾರೆ. ಬಾಕ್ಸೈಟ್. ಸೊ ಬಾಕ್ಸೈಟನ್ನು 20ನೇ ಶತಮಾನದ ಅದ್ಭುತ ಲೋಹ ಅಂತಲೇ ಹೇಳ್ತಾರೆ. ಪ್ರಶ್ನೆ 8, ಕರ್ನಾಟಕದ ಅತಿ ದೊಡ್ಡ ನದಿ ಕಣಿವೆ ಯೋಜನೆ ಯಾವುದು. ಸೊ ಕರ್ನಾಟಕದ ಅತಿ ದೊಡ್ಡ ನದಿ ಕಣಿವೆ ಯೋಜನೆ ಅದು ಕೃಷ್ಣಾ ಮೇಲ್ದಂಡೆ ಯೋಜನೆ ಅನ್ನೋದು ಸರಿ ಇದೆ. ಇನ್ನು 1 ಮಾರ್ಕ್ ಕ್ವಶನ್ಸ್ಗೆ ಬರ್ತೀನಿ. ಬ್ರಿಟಿಷರು ಮಿಂಟೋ ಮಾರ್ಲೆ ಕಾಯ್ದೆಯನ್ನು ಜಾರಿಗೊಳಿಸಿದ್ದು ಏಕೆ. ಸೊ ಬ್ರಿಟಿಷರು ಭಾರತೀಯರನ್ನು ಒಡೆದು ಆಳಲು ಮಿಂಟೋ ಮಾರ್ಲೆ ಕಾಯ್ದೆಯನ್ನು ಜಾರಿಗೆ ತಂದಿದ್ದರು. 2ನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಳಿಸಿದ ಒಪ್ಪಂದ ಯಾವುದು. ಅದು 1784ರಲ್ಲಿ ನಡೆದ ಮಂಗಳೂರು ಒಪ್ಪಂದ. ಪ್ರಶ್ನೆ 11, ಸಾರ್ವಜನಿಕ ಆಡಳಿತವು ಸರಿಯಾಗಿ ಕಾರ್ಯನಿರ್ವಹಿಸದೇ ಇದ್ದರೆ ಏನಾಗುತ್ತದೆ. ಸೊ ಮಾನವನ ಸರ್ವಾಂಗೀಣ ಅಭಿವೃದ್ಧಿ ಕುಂಠಿತ, ಮಾನವ ಸಮಾಜದ ಅಳಿವು, ಉತ್ತಮ ನೀತಿಗಳು ಗುರಿಗಳು ಕೇವಲ ಕಾಗದದ ಮೇಲಿನ ಘೋಷಣೆಗಳಾಗಿ ಉಳಿತಾವೆ. ಯಾವುದೋ ಸಾರ್ವಜನಿಕ ಆಡಳಿತ ಸರಿಯಾಗಿ ಕೆಲಸ ನಿರ್ವಹಿಸದೇ ಇದ್ದರೆ. ಪ್ರಶ್ನೆ 12, ಶಿಕ್ಷಣ ಹಕ್ಕು ಕಾಯ್ದೆ 2009 ಜಾರಿಗೊಳಿಸಿದ ಉದ್ದೇಶವೇನು. ಅನಕ್ಷರತೆಯನ್ನು ಹೋಗಲಾಡಿಸುವ ಸಲುವಾಗಿ, ಸಾಕ್ಷರತೆಯನ್ನು ವೃದ್ಧಿಸುವ ಸಲುವಾಗಿ, ಎಲ್ಲರಿಗೂ ಶಿಕ್ಷಣ ಕೊಡೋ ಸಲುವಾಗಿಯೇ ಶಿಕ್ಷಣ ಹಕ್ಕು ಕಾಯ್ದೆ 2009 ಜಾರಿ ಮಾಡಿದರು. ಇನ್ನು ಚಿಪ್ಕೋ ಚಳವಳಿ ಎಲ್ಲಿ ಪ್ರಾರಂಭವಾಯಿತು ಅಂತ ಕೇಳಿದ್ದಾರೆ. ಉತ್ತರಾಖಂಡದ ತೆಹರಿ ಘರ್ವಾಲ್ ಅಂತಕ್ಕಂಥ ಜಿಲ್ಲೆಯಲ್ಲಿ ಚಿಪ್ಕೋ ಚಳವಳಿಯನ್ನು ಪ್ರಾರಂಭ ಮಾಡಿದರು. 14ನೇ ಪ್ರಶ್ನೆ, ಉತ್ತರ ಹಿಮಾಲಯ ಪರ್ವತಗಳು ಮತ್ತು ದಖನ್ ಪ್ರಸ್ಥಭೂಮಿ ಬೇಸಿಗೆಯಲ್ಲಿ ತಂಪಾಗಿರ್ತವೆ ಏಕೆ. ಈ ಭಾರತ 3 ಕಡೆಗಳಲ್ಲಿ ಸಾಗರಗಳಿಂದ ಆವೃತ್ತವಾಗಿದ್ದು ಇದರ ಉಷ್ಣಾಂಶದಲ್ಲಿ ಇಳಿಕೆ ಕಂಡುಬರುತ್ತದೆ. ಇಲ್ಲಿ ಕೇವಲ 32 ಡಿಗ್ರಿ ಸೆಲ್ಸಿಯಸ್ನಿಂದ 35 ಡಿಗ್ರಿ ಸೆಲ್ಸಿಯಸ್ಗಳಷ್ಟು ಉಷ್ಣಾಂಶ ಕಂಡುಬರುತ್ತದೆ. ಹಾಗಾಗಿ ಉತ್ತರದ ಹಿಮಾಲಯ ಪರ್ವತಗಳು ಮತ್ತು ದಖನ್ ಪ್ರಸ್ಥಭೂಮಿಯಲ್ಲಿ ಬೇಸಿಗೆಯಲ್ಲಿ ತಂಪಾಗಿರ್ತವೆ ಅಂತ ಬರೆದ್ರೆ ಸಾಕು. ಇನ್ನು ರಾಷ್ಟ್ರೀಕೃತ ಬ್ಯಾಂಕಿಗೆ ಒಂದು ಉದಾಹರಣೆಗಳನ್ನು ಕೊಡಿ ಅಂತ ಕೇಳಿದ್ದಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನೋದು ಸರಿಯಾದ ಉತ್ತರ. ಇನ್ನು ಭಾರತದ ಯೋಜನೆಗಳ ಪಿತಾಮಹ ಅಂತ ಯಾರನ್ನು ಕರಿತೀವಿ. ಸರ್ ಎಂ ವಿಶ್ವೇಶ್ವರವರನ್ನು ಭಾರತದ ಯೋಜನೆಗಳ ಪಿತಾಮಹ, ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಪುಸ್ತಕವನ್ನು ಸಹಿತ ಬರೆದಿದ್ದಾರೆ, ನೆನಪಿಟ್ಕೊಡ್ರಿ. 2 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋಣ. 8 ಇರ್ತಾವೆ, ಪ್ರತಿಯೊಂದಕ್ಕೆ 2 ಅಂಕ, ಒಟ್ಟು 16 ಅಂಕ. ಪ್ರಶ್ನೆ 17, ಭಾರತ ಮಾನವ ಹಕ್ಕುಗಳ ರಕ್ಷಣೆಗೆ ತೆಗೆದುಕೊಂಡ ಕ್ರಮಗಳನ್ನು ಹೆಸರಿಸಿರಿ. ಇದು ಸಾರ್ವತ್ರಿಕ ಮಾನವ ಹಕ್ಕುಗಳ ಪ್ರತಿಪಾದನೆ ಮಾಡದ, ಸಾಮಾನ್ಯ ಸಭೆಯಲ್ಲಿ ಮಾನವ ಹಕ್ಕುಗಳ ಸಮರ್ಥನೆ ಮಾಡದ, ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದ್ದಾರೆ, ಜನಾಂಗ ಹತ್ಯೆ ಎಲ್ಲ ವಿಧದ ಶೋಷಣೆಗಳನ್ನು ವಿರೋಧಿಸಿದ್ದಾರೆ, ಜಾಗತಿಕ ವೇದಿಕೆಗಳ ಮೂಲಕ ಸಂರಕ್ಷಣೆಗೆ ಮಹತ್ವ ಕೊಟ್ಟಿದ್ದಾರೆ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನು ಸ್ಥಾಪನೆ ಮಾಡಿದ್ದಾರೆ. ಇನ್ನು ಯುನೆಸ್ಕೋ ಮಾಡ್ತಕ್ಕಂಥ ಕೆಲಸಗಳನ್ನು ಕೇಳಿದರು. ಅದು ವಿಶ್ವದಾದ್ಯಂತ ವಿಜ್ಞಾನ, ಶಿಕ್ಷಣ, ಸಂಸ್ಕೃತಿಗಳನ್ನು ಪ್ರೋತ್ಸಾಹ ಮಾಡದ, ತಾಂತ್ರಿಕ ಶಿಕ್ಷಣ, ಮಾಧ್ಯಮ ತಂತ್ರಗಾರಿಕೆ, ರಚನಾತ್ಮಕ ಚಿಂತನೆ, ಸಾಂಸ್ಕೃತಿಕ ವಿಚಾರಗಳನ್ನು ಮಾಡ್ತದೆ, ಪ್ರಪಂಚಾದ್ಯಂತ ಶಿಕ್ಷಣ ಮತ್ತು ಜ್ಞಾನದ ಪ್ರಸಾರ ಮಾಡ್ತದೆ, ಸರ್ಕಾರ ಮತ್ತು ಸರ್ಕಾರೇತರ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಸಹಾಯವನ್ನು ಸಹಿತ ಯುನೆಸ್ಕೋ ಮಾಡ್ತದೆ. ಮುಂದಿನ ಪ್ರಶ್ನೆ, ಪೂರ್ವಾಗ್ರಹವನ್ನು ಅರ್ಥೈಸಿರಿ. ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆಗೆ ಪೂರ್ವಾಗ್ರಹ ಅಂತ ಕರಿತೀವಿ. ಇದು ಸಮಾಜದಲ್ಲಿ ಮನುಷ್ಯರು ಸೃಷ್ಟಿಸಿಕೊಂಡಿರುವ ಅನೇಕ ನಿರ್ಮಿತಿಗಳಾದ ಜಾತಿ ತಾರತಮ್ಯ, ಲಿಂಗ ತಾರತಮ್ಯ, ಪ್ರಾದೇಶಿಕ ತಾರತಮ್ಯ, ಬಡವ ಬಲ್ಲಿದರಿಂದ ಕೂಡಿದೆ.
ಮುಂದಿನ ಪ್ರಶ್ನೆ, ನರ್ಮದಾ ಬಚಾವೋ ಚಳವಳಿ ಆರಂಭಿಸಿದವರು ಯಾರು ಮತ್ತು ಏಕೆ? ಈ ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮ್ಟೆರ್ ಅವರು ನರ್ಮದಾ ಚಳವಳಿಗಳನ್ನು ಬಚಾವೋ ಚಳವಳಿ ಆರಂಭಿಸಿದರು. ಇದು ಗುಜರಾತ್ ಸರ್ಕಾರ ನರ್ಮದಾ ನದಿಗೆ ಅಣೆಕಟ್ಟು ಮಾಡಲು ನಿರ್ಧಾರ ಮಾಡ್ತದೆ. ಇದರಿಂದ ಪರಿಸರ ನಾಶ, ಅರಣ್ಯ ನಾಶ, ಜೀವ ಸಂಕುಲ ನಾಶಕ್ಕೆ ತೊಂದರೆ ಆಗ್ತದೆ ಅಂತ ತಿಳ್ಕೊಂಡು ಇವರು ಏನು ಮಾಡ್ತಾರೆ, ನರ್ಮದಾ ಬಚಾವೋ ಚಳವಳಿಯನ್ನು ಆರಂಭವನ್ನು ಪಡಿಸ್ತಾರೆ. 19 ಬ್ರಿಟಿಷರ ವಿಸ್ತೀರ್ಣವಾದಿ ನೀತಿ ದತ್ತು ರದ್ದತಿ ಸೂತ್ರ ಹೇಗೆ ಸಹಕಾರಿಯಾಯಿತು? ಈ ದೇಶೀಯ ಸಂಸ್ಥಾನಗಳ ವಿಲೀನೀಕರಣಗೊಳಿಸಲು ಪ್ರಯತ್ನ ಮಾಡ್ತಾರೆ. ಯಾವೊಬ್ಬ ಭಾರತೀಯ ರಾಜ ಮಕ್ಕಳಿಲ್ಲದೆ ಮೃತನಾದರೆ ಅವನು ದತ್ತು ತೆಗೆದುಕೊಂಡಿದ್ದಲ್ಲಿ ಪುತ್ರನಿಗೆ ಹಕ್ಕಿಲ್ಲ ಅಂತ ಹೇಳ್ತಾರೆ. ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನ, ಸತಾರಾ, ಜೈಪುರ್, ಸಂಬಲ್ಪುರ್, ಉದಯ್ಪುರ್, ಝಾನ್ಸಿ, ನಾಗ್ಪುರ್ ಈ ಪ್ರಾಂತ್ಯಗಳನ್ನು ವಶಪಡಿಸಿಕೊಳ್ತಾರೆ. ರಾಜಕೀಯ ಅಸ್ತ್ರವಾಗಿ ಏನು ಮಾಡ್ತಾರಪ್ಪ ಅಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿಯನ್ನು ಬಳಸಿಕೊಳ್ತಾರೆ ಅಂತಕ್ಕಂಥದ್ದು ಇತ್ತು. 20ನೇ ಪ್ರಶ್ನೆ, ಭಾರತ ಸ್ವಾತಂತ್ರ್ಯಗೊಂಡಾಗ ಎದುರಿಸಿದ ಸಮಸ್ಯೆಗಳು ಯಾವುವು? ನಿರಾಶ್ರಿತ ಸಮಸ್ಯೆ, ಕೋಬುಗಲಭೆ, ಸರ್ಕಾರದ ರಚನೆ, ದೇಶಿ ಸಂಸ್ಥಾನ ವಿಲೀನೀಕರಣ, ಆಹಾರ ಉತ್ಪಾದನೆ, ಕೃಷಿ ಬೆಳವಣಿಗೆ ಮತ್ತು ಕೈಗಾರಿಕೆಗಳ ಬೆಳವಣಿಗೆ. ಇನ್ನು ಅರಣ್ಯ ನಾಶಕ್ಕೆ ಕಾರಣಗಳನ್ನು ಕೇಳಿದ್ದಾರೆ. ವ್ಯವಸಾಯದ ವಿಸ್ತರಣೆ, ಹೈನುಗಾರಿಕೆ, ರಸ್ತೆ ಮತ್ತು ರೈಲು ಮಾರ್ಗ, ನೀರಾವರಿ ಯೋಜನೆ ನಿರ್ಮಾಣ, ಕಾಡ್ಗಿಚ್ಚು, ಗಣಿಗಾರಿಕೆ. 22 ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ 2 ಅಂಶಗಳನ್ನು ಬರೀರಿ. ಕಚ್ಚಾ ವಸ್ತುಗಳು, ಶಕ್ತಿ ಸಂಪನ್ಮೂಲಗಳು, ಮಾರುಕಟ್ಟೆ, ಸಂಚಾರ ಸೌಲಭ್ಯ, ಕಾರ್ಮಿಕರ ಪೂರೈಕೆ, ಬಂದರುಗಳ ಸೌಲಭ್ಯ. ಪ್ರತ್ಯಕ್ಷ ತೆರಿಗೆ ಎಂದರೇನು ಅಂತ 23ನೇ ಪ್ರಶ್ನೆ ಕೇಳಿದ್ದಾರೆ. ಸರ್ಕಾರ ಯಾರ ಮೇಲೆ ತೆರಿಗೆಯನ್ನು ವಿಧಿಸುತ್ತದೆಯೋ ಅವರೇ ಆ ಹೊರೆಯನ್ನು ಹೊರುವಂತಿದ್ದರೆ ಅದನ್ನು ಪ್ರತ್ಯಕ್ಷ ತೆರಿಗೆ ಅಂತ ಕರಿತೀವಿ. ಈ ತೆರಿಗೆಗಳ ಹೊರೆಯನ್ನು ಇತರರಿಗೆ ವರ್ಗಾವಣೆ ಮಾಡಲಿಕ್ಕೆ ಬರೋದಿಲ್ಲ. ವ್ಯಕ್ತಿ ಮತ್ತು ಸಂಸ್ಥೆ ಗಳಿಸುವ ವರಮಾನ, ಸಂಪತ್ತಿನ ಮೇಲೆ ವಿಧಿಸುವ ತೆರಿಗೆಗಳು ಇದರಲ್ಲಿ ಸೇರಿದೆ. ವರಮಾನ ತೆರಿಗೆ, ಕಂಪನಿ ತೆರಿಗೆ, ಸಂಪತ್ತಿನ ತೆರಿಗೆ, ಸ್ಟಾಂಪು ತೆರಿಗೆ ಇದಕ್ಕೆ ಉದಾಹರಣೆಗಳು ಆಗಿದ್ದಾವೆ. 24 ಗ್ರಾಹಕ ನ್ಯಾಯಾಲಯದ ಹಂತಗಳಾವವು ಅಂತ ಕೇಳಿದ್ದಾರೆ. 3 ಹಂತ ಬರ್ತದೆ: ಜಿಲ್ಲಾ ವೇದಿಕೆ, ರಾಜ್ಯ ಆಯೋಗ ಮತ್ತು ರಾಷ್ಟ್ರೀಯ ಆಯೋಗ. 3 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. 9 ಇರ್ತಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 3 ಅಂಕ, ಒಟ್ಟು 27 ಅಂಕ. 25 ಸ್ವಾಮಿ ವಿವೇಕಾನಂದರು ಭಾರತೀಯ ಸಮಾಜಕ್ಕೆ ನೀಡಿದ ಕೊಡುಗೆಗಳು ಯಾವುವು ಅಂತ ಕೇಳಿದ್ದಾರೆ. ಜೀವನ ಪ್ರೀತಿಯಲ್ಲಿರುವ ಮಹತ್ವವನ್ನು ತಿಳಿಸ್ತಾರೆ. ಕ್ರಾಂತಿಕಾರಿ ಸನ್ಯಾಸಿಯಾಗಿದ್ದ, ವ್ಯಕ್ತಿ ಮತ್ತು ವ್ಯಕ್ತಿಯ ಇರುವಿಕೆ ಸಾಮರ್ಥ್ಯಕ್ಕೆ ಮಹತ್ವ ಕೊಟ್ಟ, ಮೋಕ್ಷಕ್ಕಾಗಿ ದುಡಿಯಲು ಪ್ರಾರ್ಥನೆ, ಯೋಗ, ಸಮಾಜ ಸೇವೆ ಮಾಡಬೇಕೆಂದು ಹೇಳಿದರು. ರಾಮಕೃಷ್ಣ ಆಶ್ರಮ ಸ್ಥಾಪನೆ, ಚಿಕಾಗೋ ವಿಶ್ವಧರ್ಮ ಸಮ್ಮೇಳನ, ಸರ್ವಧರ್ಮ ಸಹಿಷ್ಣುತೆ, ಸಕಲ ಧರ್ಮಗಳ ಸತ್ಯ, ವಿಶ್ವ ಭಾತೃತ್ವ, ಭಾರತೀಯ ಸಂಸ್ಕೃತಿಯ ಪರಿಚಯವನ್ನು ಮಾಡ್ತಾರೆ. ಇನ್ನು 2ನೇ ಮಹಾಯುದ್ಧಕ್ಕೆ ಕಾರಣಗಳನ್ನು ಕೇಳಿದಾಗ ಅದು ಪೋಲೆಂಡ್ ದಾಳಿ, ಆರ್ಥಿಕ ಮಹಾಕುಸಿತ, ರಾಷ್ಟ್ರವಾದ ಉಗ್ರತೆ, ಸರ್ವಾಧಿಕಾರಿಗಳ ಏಳಿಗೆ, ಅವಮಾನಕರ ಒಪ್ಪಂದಗಳು, ಮೈತ್ರಿಕೂಟಗಳ ರಚನೆ ಅಂತ ಬರ್ತದೆ. 26ನೇ ಪ್ರಶ್ನೆ, ಭಾರತದಲ್ಲಿ ಮಣ್ಣು ಸಂರಕ್ಷಣೆಗೆ ನಾವು ಕೈಗೊಳ್ಳಬೇಕಾದ ಕ್ರಮಗಳನ್ನು ಕೇಳಿದ್ದಾರೆ. ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡೋದು, ಅಡ್ಡಬದುಗಳ ನಿರ್ಮಾಣ, ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರ ನಿರ್ಮಾಣ, ಅರಣ್ಯ ನಾಶ ತಡೆ, ಅರಣ್ಯಗಳ ಬೆಳವಣಿಗೆ ಪ್ರೋತ್ಸಾಹ, ಅತಿಯಾದ ಮೇಯಿಸುವುದನ್ನು ನಿಯಂತ್ರಿಸೋದು, ನೀರಿನ ಯೋಜಿತ ಬಳಕೆ, ಚೆಕ್ ಡ್ಯಾಮ್ಗಳ ನಿರ್ಮಾಣ. ಇನ್ನು ಅರಣ್ಯ ಸಂರಕ್ಷಣೆಗೆ ತೆಗೆದುಕೊಳ್ಳಬೇಕಾದ ಕ್ರಮಗಳನ್ನು ಕೇಳಿದ್ದಾರೆ. ಕಾಡ್ಗಿಚ್ಚು ಉಂಟು ಮಾಡುವ ಘರ್ಷಿತ ಮರಗಳನ್ನು ತೆಗೆಯೋದು, ಅರಣ್ಯ ನಾಶಗಳಿಗೆ ತಗುಲುವ ರೋಗಗಳನ್ನು ನಿಯಂತ್ರಿಸೋದು, ಸಸಿ ನೆಡೋದು, ಬೀಜ ಹರಡಿಸೋದು, ಕಾನೂನು ಬಾಹಿರವಾಗಿ ಮರ ಕಡಿಯೋದನ್ನು ನಿಯಂತ್ರಣ, ಅರಣ್ಯಗಳಲ್ಲಿ ಸಾಕು ಪ್ರಾಣಿಗಳ ಮೇಯಿಸುವಿಕೆ ನಿಯಂತ್ರಣ, ಸಾರ್ವಜನಿಕರನ್ನು ಮರ ನೆಡೆಯಲು ಪ್ರೋತ್ಸಾಹ, ಮರಗಳ ರಕ್ಷಣೆಗೆ ಪ್ರೇರೇಪಣೆಯನ್ನು ಕೊಡೋದು. ಇನ್ನು ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನು ಕೇಳಿದ್ದಾರೆ. ಇದು ರಾಷ್ಟ್ರೀಯ ಆದಾಯದ ಬೆಳವಣಿಗೆ ಮಾಡದ, ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯಗಳ ಅಭಿವೃದ್ಧಿ, ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ, ಉದ್ಯೋಗಾವಕಾಶ ಹೆಚ್ಚಳ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅಗಾಧ ಪ್ರಗತಿ, ಆಧುನಿಕ ತಂತ್ರಜ್ಞಾನದ ಬಳಕೆ, ರಫ್ತು ಕ್ಷೇತ್ರ ಮತ್ತು ಪ್ರಮಾಣ ಅಗಾಧವಾಗಿ ಹೆಚ್ಚಿದೆ, ಜನಸಂಖ್ಯಾ ಬೆಳವಣಿಗೆಯ ದರ ಇಳಿಕೆಯಾಗಿದೆ ಅಂತ ಬರೀಬೇಕು. ಮುಂದಿನ ಪ್ರಶ್ನೆ, ಈ ಮಹಿಳೆಯರನ್ನು ಸಂಘಟಿಸುವಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಪಾತ್ರಗಳನ್ನು ತಿಳಿಸಿದ್ದಾರೆ. ಈ ಮಹಿಳಾ ಸ್ವಸಹಾಯ ಸಂಘಗಳು ಗ್ರಾಮೀಣ ಬಡ ಮಹಿಳೆಯರನ್ನು ಸಂಘಟಿಸ್ತಾ ಇದ್ದಾವೆ. ಗ್ರಾಮೀಣ ಮಹಿಳೆಯರಲ್ಲಿ ಆರ್ಥಿಕ ಸ್ವಾವಲಂಬನೆ, ಸುಲಭವಾಗಿ ಸಾಲ ಕೊಡ್ತಾವೆ, ಉತ್ಪಾದಕ ಚಟುವಟಿಕೆಗಳಲ್ಲಿ ಸಕ್ರಿಯರನ್ನಾಗಿ ಮಾಡ್ತದೆ, ಉಳಿತಾಯ ಸಂಗ್ರಹ, ಸಾಲ ವಸೂಲಾತಿಯಲ್ಲಿ ಉತ್ತಮ ಸಾಧನೆ, ಹಳ್ಳಿಗಳಲ್ಲಿ ಕಂಡುಬರುವ ಈ ಸಾಮಾಜಿಕ ಪಿಡುಗುಗಳ ವಿರುದ್ಧ ಸಂಘಟಿತರಾಗಿ ಹೋರಾಟವನ್ನು ಈ ಮಹಿಳಾ ಸ್ವಸಹಾಯ ಸಂಘಗಳು ಮಾಡ್ತವೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಬ್ಯಾಂಕ್ ಖಾತೆ ತೆರೆಯುವುದರಿಂದ ಆಗುವ ಅನುಕೂಲಗಳೇನು ಅಂತ ಕೇಳಿದ್ದಾರೆ. ಇದು ಹಣದ ಭದ್ರತೆ, ಹಣದ ಪಾವತಿ, ಹಣ ವಸೂಲು, ನೆಕ್ಸ್ಟ್ ಸಾಲ, ಭದ್ರತಾ ಕಪಾಟು, ವ್ಯವಹಾರ ಸುಗಮಕ್ಕೆ ಇದೇನಾಗ್ತದಪ್ಪ ಅಂದ್ರೆ ಸಹಕಾರಿಯನ್ನು ಮಾಡ್ತದೆ. ಮುಂದಿನ ಪ್ರಶ್ನೆ,
ಉದ್ಯಮಿಗಳ ಪ್ರವರ್ತಕ ಸಂಸ್ಥೆಗಳ ಪಾತ್ರವನ್ನು ವಿಶ್ಲೇಷಿಸಿ ಅಂತ ಕೇಳಿದ್ದಾರೆ. ಇವರು ಬೆಂಬಲಿಸಲು, ಬೆಳೆಸಲು, ಅಭಿವೃದ್ಧಿಪಡಿಸಲು ಅನೇಕ ಕೆಲಸ ಮಾಡ್ತಾರೆ. ಉದ್ಯಮಿಗಳನ್ನು ಹುಟ್ಟುಹಾಕ್ತಾರೆ, ಸ್ಥಾಪಿಸ್ತಾರೆ. ಸಣ್ಣ ಪ್ರಮಾಣದ ಉದ್ಯಮ, ಮಧ್ಯಮ ಪ್ರಮಾಣದ ಉದ್ದಿಮೆ ಸ್ಥಾಪಿಸ್ತಾರೆ. ಉದ್ಯಮಗಳಿಗೆ ಬೇಕಾದ ಹಣಕಾಸು, ತರಬೇತಿ, ಮಾರುಕಟ್ಟೆಗೆ ನೆರವು ಮಾಡ್ತಾರೆ. ಇವು ಮುಖ್ಯವು ಯಾವಪ್ಪ ಅಂದ್ರೆ ಜಿಲ್ಲಾ ಕೈಗಾರಿಕಾ ಕೇಂದ್ರ, ಸಣ್ಣ ಕೈಗಾರಿಕಾ ಅಭಿವೃದ್ಧಿ ಸಂಸ್ಥೆ, ರಾಷ್ಟ್ರೀಯ ಸಣ್ಣ ಕೈಗಾರಿಕಾ ನಿಗಮ ನಿಯಮಿತಿ, ಸಣ್ಣ ಪ್ರಮಾಣದ ಕೈಗಾರಿಕಾ ಸೇವಾ ಸಂಸ್ಥೆ. ಇನ್ನು ಪ್ಲಾಸ್ಟಿಕ್ ಕದನಕ್ಕೆ ಕಾರಣಗಳನ್ನು ಕೇಳಿದರು. ಇಲ್ಲಿ ಮುಖ್ಯವಾಗಿ 3 ಬರ್ತವೆ. ಒಂದು, ದಸ್ತಕಗಳ ದುರುಪಯೋಗ, ಅನುಮತಿ ಇಲ್ಲದೆ ಕೋಟೆ ದುರಸ್ತಿ, ಕಪ್ಪು ಕೋಣೆಯ ದುರಂತ. ಇನ್ನು ಲಾಭಕೋರತನವನ್ನು ಹಲವಾರು ನಕಾರಾತ್ಮಕ ಪರಿಣಾಮಗಳನ್ನು ಉಂಟು ಮಾಡ್ತದೆ ಹೇಗೆ ಅಂತ ಕೇಳಿದರು. ಇದರಿಂದ ಆರ್ಥಿಕ ಅಸಮಾನತೆ ಹೆಚ್ಚುತ್ತದೆ, ಬೆಲೆ ಏರಿಕೆ, ಅಪರಾಧಗಳ ಏರಿಕೆ, ಹಣದುಬ್ಬರ ಹೆಚ್ಚಳ, ಕಪ್ಪು ಹಣ ಸೃಷ್ಟಿ, ಬಡತನದ ಅಧಿಕತೆ ಆಗ್ತದೆ, ಅನೈತಿಕ ವ್ಯಾಪಾರ ವಹಿವಾಟಿಗೆ ಪ್ರಚೋದನೆ, ಆದಾಯದ ಬಹುಪಾಲು ಶ್ರೀಮಂತ ವ್ಯಾಪಾರಿಗಳ ಕೈಗೇನೆ ಹೋಗ್ತದೆ. ಇನ್ನು ಸಂಘಟಿತ ಕಾರ್ಮಿಕ ಮತ್ತು ಅಸಂಘಟಿತ ಕಾರ್ಮಿಕರ ನಡುವಿನ ವ್ಯತ್ಯಾಸಗಳನ್ನು ಕೇಳಿದರು. ಸಂಘಟಿತ ಕಾರ್ಮಿಕರಲ್ಲಿ ಏನಿರ್ತದಪ್ಪ ಅಂದ್ರೆ ಕಾನೂನು ಕಾಯ್ದೆಗಳಿಗೆ ಬದ್ಧರಾಗಿರ್ತಾರೆ. ಇವರು ನಿರ್ದಿಷ್ಟ ಕಾಯ್ದೆ ಕಾನೂನು ಇರೋದಿಲ್ಲ. ನಿಶ್ಚಿತ ನಿಯಮ, ಯಾವುದೇ ನಿಯಮ ಇಲ್ಲ. ಏನು ಶ್ರೇಣಿ ವ್ಯವಸ್ಥೆ, ಸರ್ಕಾರದ ನಿಯಂತ್ರಣ ಇಲ್ಲ. ನಿಗದಿತ ವೇತನ ಭತ್ಯೆ ಇರ್ತವ, ನಿಗದಿತ ವೇತನ ಭತ್ಯೆ ಇರೋದಿಲ್ಲ. ವೈದ್ಯಕೀಯ ಸೌಲಭ್ಯವಿದೆ, ಇಲ್ಲಿ ಯಾವುದೇ ವೈದ್ಯಕೀಯ ಸೌಲಭ್ಯ ಇರೋದಿಲ್ಲ. ಆಮೇಲೆ ನೌಕರಸ್ಥರು, ಕಂಪನಿ, ಕಾರ್ಖಾನೆ ನೌಕರಸ್ಥರು ವ್ಯಾಪ್ತಿಗೆ ಬರ್ತಾರೆ. ಇದರ ವ್ಯಾಪ್ತಿಗೆ ಬೀದಿ ವ್ಯಾಪಾರಿಗಳಾಗಿರ್ಬೋದು, ಗೃಹ ನಿರ್ಮಾಣದ ಕಾರ್ಮಿಕರು, ಇವರೆಲ್ಲ ಇದರ ವ್ಯಾಪ್ತಿಗೆ ಅಸಂಘಟಿತ ವಲಯಕ್ಕೆ ಬರ್ತಾರೆ. ಇನ್ನು ದೂರ ಸಂವೇದಿ ತಂತ್ರಜ್ಞಾನದ ಉಪಯೋಗಗಳನ್ನು ಕೇಳಿದ್ದಾರೆ. ಇದು ಭೂ ಮೇಲ್ಮೈಗೆ ಸಂಬಂಧಿಸಿದ ಅಂಕಿಅಂಶಗಳನ್ನು ಸಂಗ್ರಹಿಸ್ತದೆ. ವಸ್ತುಗಳನ್ನು ಭೌತಿಕವಾಗಿ ಸ್ಪರ್ಶಿಸದೆ ದೂರದಿಂದಲೇ ಇವುಗಳಿಗೆ ಸಂಬಂಧಿಸಿದ ಮಾಹಿತಿ ಕೊಡ್ತದೆ. ಆಮೇಲೆ ನೈಜ ಚಿತ್ರ ಮತ್ತು ನಂಬಲರ್ಹವಾದ ಸ್ಪಷ್ಟ ಮಾಹಿತಿ ಕೊಡ್ತವೆ. ಶೀಘ್ರ, ಅಲ್ಪಾವಧಿ, ಕಡಿಮೆ ವೆಚ್ಚದ ಮಾಹಿತಿಯನ್ನು ಸುಲಭವಾಗಿ ಕಂಪ್ಯೂಟರ್ಗೆ ವಿಶ್ಲೇಷಿಸ್ತದೆ. ಹವಾಮಾನದ ವೈಪರೀತ್ಯವಿದ್ದರೂ ಚಿತ್ರ ಪಡಿತದೆ. ಚಂಡಮಾರುತ, ಬಿರುಗಾಳಿ, ಪ್ರವಾಹ, ಬರಗಾಲ ಅಧ್ಯಯನಕ್ಕೆ ಸಹಾಯಕ. ವಿವಿಧ ಬಗೆಯ ಪ್ರಾಕೃತಿಕ ಸಂಪನ್ಮೂಲಗಳ ವಿಶ್ಲೇಷಣೆ ಸಹಿತ ಮಾಡ್ತದೆ. ಇನ್ನು ಸುರಪುರ ದಂಗೆ ಕುರಿತು ಬರೀಲಿಕ್ಕೆ ಕೇಳಿದ್ದಾರೆ. ಯಾದಗಿರಿಯಿಂದ ಇದು 50 ಕಿಲೋಮೀಟರ್ ದೂರದಲ್ಲಿ ಅದ. ನಿಜಾಮ ಮತ್ತು ಮರಾಠರ ಪೇಶ್ವೆಗಳ ಕಾಲದಲ್ಲಿ ಇದು ಒಂದು ಸಾಮಂತ ರಾಜ್ಯವಾಗಿತ್ತು. ವೆಂಕಟಪ್ಪ ನಾಯಕನ ಕಾಲದಲ್ಲಿ ಸುರಪುರ ವಿರೋಧಿ ಬಂಡಾಯದ ಕಿಚ್ಚು. ಅಪ್ರಾಪ್ತ ವಯಸ್ಸಿಗೆ ಬಂದಾಗ ಪಟ್ಟಕ್ಕೆ ಕೊಡ್ತಾರೆ. ಪೆದ್ದ ನಾಯಕನ ತಗಾದೆ, ಆಂತರಿಕ ರಾಜಕೀಯ ಚಟುವಟಿಕೆಗಳು ಶೋಭೆ, ನಾನಾ ಸಾಹೇಬನ ಪ್ರತಿನಿಧಿಗಳು ಸುರಪುರದಲ್ಲಿದ್ದಾರೆ ಎಂಬ ದೂರು, ಬ್ರಿಟಿಷರು ರಾಜನನ್ನು ಸಂಶಯದಿಂದ ಕಾಣಿದ, ಆಡಳಿತದ ಬಗ್ಗೆ ವರದಿ ನೀಡಲು ಅಧಿಕಾರಿಯನ್ನು ನೇಮಿಸಿದ, ರಾಜ ಆಡಳಿತದ ದುರ್ವ್ಯವಹಾರದಲ್ಲಿ ನಿರತನಾದ, ಕರ್ನಾಟಕದ ಚರಿತೆಯಲ್ಲಿ 1857ರ ಕ್ರಾಂತಿಯ ನಾಯಕ, ಬ್ರಿಟಿಷ್ ಸೈನ್ಯ ಸುರಪುರವನ್ನು ಆಕ್ರಮಿಸ್ತದೆ, ಬ್ರಿಟಿಷರು ಸುರಪುರ ಕೋಟೆಯನ್ನು ವಶಪಡಿಸಿಕೊಳ್ತಾರೆ. 4 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋಣ. ಬ್ರಿಟಿಷರ ಶಿಕ್ಷಣ ನೀತಿಯಿಂದ ಭಾರತೀಯರ ಪ್ರಗತಿಪರ ಆಲೋಚನೆಗಳ ಹೊಸ ತಲೆಮಾರು ಸೃಷ್ಟಿಸಿತು. ಈ ಹೇಳಿಕೆಯನ್ನು ಸಮರ್ಥಿಸಿರಿ ಅಂತ ಕೇಳಿದ್ದಾರೆ. ಇದರಿಂದ ಆಧುನಿಕ ಜಾತ್ಯತೀತತೆ, ಪ್ರಜಾಪ್ರಭುತ್ವ, ವೈಜ್ಞಾನಿಕ ಆಲೋಚನಾ ಕ್ರಮ ಬೆಳೀತು. ರಾಷ್ಟ್ರೀಯವಾದ ದೃಷ್ಟಿಕೋನದ ಬೆಳವಣಿಗೆ, ಸ್ಥಳೀಯ ಭಾಷೆ ಮತ್ತು ಸಾಹಿತ್ಯದ ರಚನೆ, ವಿದ್ಯಾವಂತ ವರ್ಗದ ಆಲೋಚನಾ ಕ್ರಮದಲ್ಲಿ ಬದಲಾವಣೆ, ವೃತ್ತಪತ್ರಿಕೆಗಳು ಹುಟ್ಕೋತವೆ, ಬ್ರಿಟಿಷ್ ಆಡಳಿತದ ಬಗ್ಗೆ ವಿಮರ್ಶಾತ್ಮಕ ಅಭಿಪ್ರಾಯ, ಹೊಸ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ, ಮೀಲ್, ರೋಸೋ, ಮಾಂಟೆಸ್ಕೋ ಅವರ ಚಿಂತನೆಗಳು, ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ಬದಲಾವಣೆ, ಜಗತ್ತಿನಾದ್ಯಂತ ನಡೀತಕ್ಕಂಥ ಚಳುವಳಿಗಳ ಪ್ರಭಾವ, ಸಮೃದ್ಧ ಸಾಂಸ್ಕೃತಿಕ ಪರಂಪರೆಗಳನ್ನು ಅರಿತುಕೊಳ್ಳಲು ಸಹಾಯಕ. ಇನ್ನು 1857ರ ದಂಗೆ ಭಾರತೀಯ ಸೈನಿಕರು ಜಯಗಳಿಸಲು ವಿಫಲರಾದರು, ವಿಶ್ಲೇಷಿಸಿ. ಇದು ಭಾರತಾದ್ಯಂತ ಹರಡಿರಲಿಲ್ಲ. ಸ್ವಹಿತಾಸಕ್ತಿ, ಯೋಜನೆ ಇಲ್ಲ, ಸೈನಿಕರಲ್ಲಿ ಒಗ್ಗಟ್ಟಿಲ್ಲ, ಸೂಕ್ತ ಮಾರ್ಗದರ್ಶನ ಇಲ್ಲ, ಸಂಘಟನೆಯ ಕೊರತೆ, ಸೂಕ್ತ ಸೇನಾ ನಾಯಕತ್ವದ ಕೊರತೆ, ಶಿಸ್ತಿನ ಕೊರತೆ, ನಿಶ್ಚಿತ ಗುರಿ ಇಲ್ಲ, ದೇಶಿ ಸಂಸ್ಥಾನಗಳ ಅಸಹಕಾರ, ಜನರ ವಿಶ್ವಾಸ ಇಲ್ಲ. ಇನ್ನು ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರವನ್ನು ಕೇಳಿದ್ದಾರೆ. ಇವರು ನೇತಾಜಿ ಎಂದೇ ಪ್ರಸಿದ್ಧ. ಕಾಂಗ್ರೆಸ್ ಸಮಾಜವಾದಿ ಪಕ್ಷದಲ್ಲಿದ್ದರು. ಹರಿಪುರ ಅಧಿವೇಶನದ ಅಧ್ಯಕ್ಷರಾಗಿದ್ದರು. ಭಾರತೀಯ ರಾಷ್ಟ್ರೀಯ ಸೇನೆ ಕಟ್ಟಿದ್ರು. ಹಿಟ್ಲರ್ ಸಹಾಯ ಬೇಡಿದರು. ಆಜಾದ್ ಹಿಂದ್ ರೇಡಿಯೋ, ದೆಹಲಿ ಚಲೋ, ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡಲು ಪ್ರಮಾಣಿಸ್ತೇನೆ ಅಂತ ಹೇಳ್ತಾರೆ. ಫಾರ್ವರ್ಡ್ ಬ್ಲಾಕ್ ಸ್ಥಾಪನೆ, ಪ್ರತಿಷ್ಠಿತ ಹುದ್ದೆಯನ್ನು ತ್ಯಜಿಸಿ ಚಳುವಳಿಗೆ ಬರ್ತಾರೆ. ವಿದೇಶದಲ್ಲಿದ್ದ ಭಾರತೀಯರನ್ನು ಸಂಘಟನೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಇವರು ಮಾಡ್ತಾರೆ. ಮುಂದೆ ಲೂಥರ್ ಗೋಲಿಕ್ ಪ್ರಕಾರ ಸಾರ್ವಜನಿಕ ಆಡಳಿತದಲ್ಲಿನ ಪೋಸ್ಟ್ ಕಾರ್ಪ್ ಕುರಿತು ವಿಸ್ತರಿಸಿರಿ ಅಂತ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಅದ. 1ನೇದು ಯೋಜಿಸುವಿಕೆ ಹೇಳಿದ್ದಾರೆ, 2ನೇದು ಸಂಘಟಿಸುವಿಕೆ, 3ನೇದು ಸಿಬ್ಬಂದಿಗಳ ಪೂರೈಕೆ, 4 ನಿರ್ದೇಶಿಸುವಿಕೆ, 5 ಸಮನ್ವಯಗೊಳಿಸುವಿಕೆ, 6 ವರದಿ ನೀಡುವಿಕೆ, ನೆಕ್ಸ್ಟ್ ಆಯವ್ಯಯವನ್ನು ಸಿದ್ಧಪಡಿಸೋದು. ಆಮೇಲೆ ಭತ್ತ ಮತ್ತು ಗೋಧಿ ಬೆಳೆಗಳ ವ್ಯತ್ಯಾಸ ಕೇಳಿದರು. ಭತ್ತ ಆಹಾರ ಬೆಳೆ, ಗೋಧಿ ರಬಿ ಬೆಳೆ. ಭತ್ತ ಖಾರಿಫ್ ಬೆಳೆ, ಗೋಧಿ ರಾಬಿ ಬೆಳೆ. ಇದಕ್ಕೆ 25 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಬೇಕು ಭತ್ತಕ್ಕೆ, ಗೋಧಿಗೆ 10ರಿಂದ 15 ಸಾಕು.
ಆಮೇಲೆ ಇದಕ್ಕೆ 100ರಿಂದ 100 ಸೆಂಟಿಮೀಟರ್ ಮಳೆ, ಇದಕ್ಕೆ 50ರಿಂದ 70 ಸೆಂಟಿಮೀಟರ್ ಮಳೆ. ಮೆಕ್ಕಲು ಮಣ್ಣು, ಜೇಡಿ ಮಣ್ಣು ಸೂಕ್ತ, ಮರಳು ಮಿಶ್ರಿತ ಜೇಡಿ ಮಣ್ಣು ಸೂಕ್ತ. ಆಮೇಲೆ ಇದನ್ನು ಮುಖ್ಯವಾಗಿ ನೋಡ್ಬೋದೇನಪ್ಪ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚು ಉತ್ಪಾದನೆ, ಇದು ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶದಲ್ಲಿ ಇರ್ತದೆ. ಸಮತಟ್ಟಾದ ಭೂಮಿ ಬೇಕು, ಸೊ ಇದರಲ್ಲಿನ ಸಮತಟ್ಟಾದ ಭೂಮಿ ಅವಶ್ಯಕತೆ ಇಲ್ಲ ಅಂತ ಬರಿಬೋದು. ಇನ್ನು ಕೊಟ್ಟಿರೋ ಭಾರತದ ನಕ್ಷೆಯಲ್ಲಿ ಸ್ಥಳಗಳನ್ನು ಗುರುತಿಸಬೇಕು. ಆಲ್ರೆಡಿ ಇಲ್ಲಿ ಸ್ಥಳಗಳನ್ನು ಗುರುತಿಸಿದ್ದೀವಿ, ನೋಡ್ಕೊಡ್ರಿ. ಇದಿರೋದು ಬಕ್ರಾನಂಗಲ್, ದೀಗ್ಭಾಯ್ ಬರ್ತದೆ, ಇದು ಮಾಸಿನ್ ರಾಮ್ ಅದ, ವಿಶಾಖಪಟ್ಟಣ, ಸೂರತ್, ನೌಸೇವಾ ಅದ ಮತ್ತು ಬೆಂಗಳೂರನ್ನು ಇದೆ. ಇಷ್ಟು ಈ ವಿಡಿಯೋದಲ್ಲಿ ನಾನು ಕ್ವಶನ್ ಪೇಪರನ್ನು ಕೊಟ್ಟಿದ್ದೀನಿ. ಇನ್ನೊಂದು ಕ್ವಶನ್ ಪೇಪರ್